ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಇದು DDCOನ ಲಾಸ್ಟ್ ಮಾಡ್ಯೂಲು, ಅಂದರೆ 5ನೇ ಮಾಡ್ಯೂಲು. ಆಲ್ರೆಡಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಮಾಡ್ಯೂಲ್ನ ಎಲ್ಲ ವೀಡಿಯೋವನ್ನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡಿದ್ದೇನೆ. ಯಾರಾದರೂ ಈ ವಿಡಿಯೋಗೆ ಅಥವಾ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಆ 4 ಮಾಡ್ಯೂಲನ್ನ ನೋಡಿಕೊಳ್ಳಿ. ನಾನು ಪ್ರತಿಯೊಬ್ಬರಿಗೂ ಏನು ರಿಕ್ವೆಸ್ಟ್ ಮಾಡೋದು ಅಂತ ಕೇಳಿದರೆ, ಥರ್ಡ್, ಫೋರ್ತ್, ಫಿಫ್ತ್ ಮಾಡ್ಯೂಲನ್ನು ದಯವಿಟ್ಟು ಫಸ್ಟ್ ಕಂಪ್ಲೀಟ್ ಮಾಡಿ. ಆ್ಯಂಡ್ ಅದರಲ್ಲೂ ನಾನು ನಿಮ್ಗೆ ಹೇಳ್ತೇನೆ, ಮತ್ತೆ ಫಿಲ್ಟ್ರೇಷನನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಕೇಳಿದರೆ ಆರಲ್ಲಿ ಅದು ಬಂದಿದೆ ಇದು ಬಂದಿದೆ ಅಂತ ನಿಮ್ಮದೇ ಆದಂಥ ಒಂದು ಎಸಂಪ್ಷನ್ ಮಾಡಿಕೊಂಡು ಮತ್ತೆ ಫಿಲ್ಟ್ರೇಷನ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಥರ್ಡ್, ಫೋರ್ತ್, ಫಿಫ್ತ್ ಮಾಡ್ಯೂಲ್ ಕಂಪ್ಲೀಟ್ಲಿ ಥಿಯರಿ ಬೇಸ್ಡ್ ಇದೆ ಮತ್ತು ಈಸಿ ಇದೆ. ಒಂದಿಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದೆ. ಓಕೆ, ಸೊ ಮಿನಿಮಮ್ 15 ಮಾರ್ಕ್ಸ್ ಅಂತೂ ಪಕ್ಕ ತೆಗಿಬೋದು. ಇವು 3 ಮಾಡ್ಯೂಲಲ್ಲಿ 45 ಮಾರ್ಕ್ಸ್ ನೀವು ಇದು ಮಾಡ್ಬೋದು. ನಾನು ಇನ್ ಕೇಸ್ ಎಲ್ಲ ಮಾಡ್ಯೂಲಲ್ಲೂ 5 ಮಾರ್ಕ್ಸ್ ಹೋಗಿತ್ತು ಅಂತಾದರೂ 3 ಮಾಡ್ಯೂಲ್ಸಲ್ಲಿ 45 ಮಾರ್ಕ್ಸ್ ಮಾಡ್ಬೋದು. ಇನ್ನು ಉಳಿದಿರುವಂಥ ಒಂದು 2 ಮಾಡ್ಯೂಲ್ಸಲ್ಲಿ ನೀವೊಂದು 30 ಮಾರ್ಕ್ಸ್ ಮಾಡಲಿಕ್ಕೆ ಹೋದ್ರೆ ಅಥವಾ 25 ಮಾರ್ಕ್ಸ್ ಮಾಡಿದರೂ ಕೂಡ ನಿಮಗೆ 70 ಮಾರ್ಕ್ಸ್ ಆಗುತ್ತೆ. ಓಕೆ, 70 ಮಾರ್ಕ್ಸ್ ಅಂದರೆ ನಾನು ವರ್ಸ್ಟ್ ಕೇಸ್ ಸಿನಾರಿಯೋ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಎಲ್ಲದರಲ್ಲೂ 15 ಮಾರ್ಕ್ಸ್ ಮಾಡ್ಕೊಂಡು ಹೋಗಿ ಎಲ್ಲ ಮಾಡ್ಯೂಲಲ್ಲೂ 15 ಮಾರ್ಕ್ಸ್. ಇನ್ನು ಫಸ್ಟ್ ಮತ್ತು ಸೆಕೆಂಡ್ ಮಾಡ್ಯೂಲಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಜಾಸ್ತಿ ಫಿಲ್ಟ್ರೇಷನನ್ನು ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನೀವು ನೋಡ್ತೀರಾ, ಅವರಿಗೆ ಇದೇ ಜಾಸ್ತಿ ಬಂದಿದೆ, ಇದೇ ಬರ್ಬೋದೇನೋ ಅಂತ ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೀವು 15 ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳಿರೋ ಇಂಪಾರ್ಟೆಂಟ್ ಕ್ವಶನ್ಸನ್ನು ಫಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಹೇಳಿದ್ದೇನೆ ವೀಡಿಯೋದಲ್ಲಿ, ನಿಮ್ಗೆ ಇದು ಆದರೆ ಮಾಡಿ, ಇಲ್ಲದಿದ್ದರೆ ನೋ ಪ್ರಾಬ್ಲಮ್. ಮಾಡಿದರೆ ಒಳ್ಳೆಯದು, ನಿಮ್ಗೆ ಔಟ್ ಆಫ್ ಔಟ್ ಬರಲಿಕ್ಕೆ ಅಥವಾ ET+ ಬರಲಿಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನಾನು ಹೇಳಿರೋ ಇಂಪಾರ್ಟೆಂಟ್ ಕ್ವಶನ್ಸನ್ನು ದಯವಿಟ್ಟು ಮಾಡಿ ನಿಮಗೆ 70+ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಕ್ವಶನ್ಸ್ ಬಂದೇ ಬರುತ್ತೆ, ರಿಪೀಟೇಷನ್ ಹಾಗೆ ಆಗುತ್ತೆ. ಓಕೆ, ಪ್ರತಿಯೊಂದು ಮಾಡ್ಯೂಲಲ್ಲಿ 12 to 15 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ, ಅದಕ್ಕಿಂತ ಜಾಸ್ತಿನೂ ಬರ್ಬೋದು. ನಾನು ಎಕ್ಸಾಜುರೇಟ್ ಮಾಡಿ 20ಗೆ 20 ಬರುತ್ತೆ ಅಂತ ಹೇಳೋದಿಲ್ಲ. ಓಕೆ, 15 ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ. 15 ಮಾರ್ಕ್ಸ್ ಬಂದರೆ 75 ಆಗುತ್ತೆ. ವರ್ಸ್ಟ್ ಕೇಸ್ 65 ಅಂತೂ ಬಂದೇ ಬರುತ್ತೆ. ವರ್ಸ್ಟ್ ಕೇಸ್ ನಾನು ಮಾತಾಡ್ತಾ ಇರೋದು, ಬಟ್ ಬರುತ್ತೆ. ಓಕೆ, ಇದು ಮಾಡ್ಯೂಲ್ 5. ಇದು ನನ್ನ ಲಾಸ್ಟ್ ವೀಡಿಯೋ ಫ್ರಮ್ DDCO. ನೆಕ್ಸ್ಟು ಇದರ ಮ್ಯಾಥ್ಸ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಮಾಡ್ತೇನೆ. ಮ್ಯಾಥ್ಸನ್ನು ತುಂಬ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ದಾರೆ, ಸೊ ಮ್ಯಾಥ್ಸನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಸರಿನಾ? ಸೊ ನೆಕ್ಸ್ಟು ಮಾಡ್ಯೂಲ್ 5ಇಂದ ಯಾವುದು DDCO ವೆರಿ 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 ಇಂಪಾರ್ಟೆಂಟು. ಡ್ರಾ ಆ್ಯಂಡ್ ಎಕ್ಸ್ಪ್ಲೈನ್ ದ ಸಿಂಗಲ್ ಬಸ್ ಆರ್ಗನೈಸೇಷನ್ ಆಫ್ ದ ಡೇಟಾ ಪಾತ್ ಇನ್ಸೈಡ್ ಅ ಪ್ರೊಸೆಸರ್. ವೆರಿ 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 ಇಂಪಾರ್ಟೆಂಟ್. ನೀವು ಎಟ್ ಎನಿ ಕಾಸ್ಟ್ ಈ ಕ್ವಶನ್ನ ಬಿಡಬಾರ್ದು. ಯಾವುದು ಹೇಳಿ? ಸಿಂಗಲ್ ಬಸ್ ಆರ್ಗನೈಸೇಷನ್, ಅಥವಾ ಅದನ್ನೇನಂತ ಕರೀತಾರೆ, ಸಿಂಗಲ್ ಬಸ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಬೋತ್ ಆರ್ ಸೇಮ್. ಓಕೆ, ವರ್ಡಿಂಗ್ ಒಂದು ಡಿಫರೆಂಟ್ ಇದೆ ಅಷ್ಟೇ, ಮತ್ತು ಬೋತ್ ಆರ್ ಸೇಮ್. ಸಿಂಗಲ್ ಬಸ್ ಆರ್ಗನೈಸೇಷನ್ ಅಥವಾ ಸಿಂಗಲ್ ಬಸ್ ಆರ್ಕಿಟೆಕ್ಚರ್ ವಿತ್ ನೀಟ್ ಡಯಾಗ್ರಾಮ್. ವೆರಿ 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 ಇಂಪಾರ್ಟೆಂಟ್. ಎಟ್ ಎನಿ ಕಾಸ್ಟ್ ಬಿಡಬಾರ್ದು. ಆಮೇಲೆ ಇದರಲ್ಲಿ ಕೆಲವೊಂದು ಟೈಮ್ ಸೇಮ್ ಇದರಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ, ಲಿಸ್ಟ್ ಔಟ್ ದ ಆ್ಯಕ್ಷನ್ಸ್ ನೀಡೆಡ್ ಟು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್. ಈ ಇನ್ಸ್ಟ್ರಕ್ಷನನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ವಾಟ್ ಆರ್ ದ ಆ್ಯಕ್ಷನ್ಸ್ ನೀಡೆಡ್ ಅಂತ ಹೇಳಿ ರೈಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಸೀಕ್ವೆನ್ಸ್ ಆಫ್ ಕಂಟ್ರೋಲ್ ಸ್ಟೆಪ್ಸ್ ಫಾರ್ ದ ಎಕ್ಸಿಕ್ಯೂಷನ್. ಸೀಕ್ವೆನ್ಸ್ ಆಫ್ ಕಂಟ್ರೋಲ್ ಸ್ಟೆಪ್ಸ್ ಕೇಳಿದ್ದಾರೆ, ಇದನ್ನೇ 20 ಮಾರ್ಕ್ಸಿಗೆ ಕೇಳಿದ್ದಾರೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ಕ್ವಶನಲ್ಲೇ ಕೆಲವೊಂದು ಕ್ವಶನ್ ಪೇಪರಲ್ಲಿ 20 ಮಾರ್ಕ್ಸಿಗೆ ಕೇಳಿದ್ದಾರೆ, ಸರಿನಾ? ಸೊ ವೆರಿ 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 ಇಂಪಾರ್ಟೆಂಟ್. 100% ನೀವು ಇದನ್ನು ಮಾಡಲೇಬೇಕು. ಒಂದು ಸ್ವಲ್ಪನೂ ಮಿಸ್ಟೇಕ್ ಮಾಡಬೇಡಿ. ಇದನ್ನು ಕಲಿಯುವಾಗ ಒಂದು ಸ್ವಲ್ಪನೂ ಮಿಸ್ಟೇಕ್ ಮಾಡಬೇಡಿ. ಅಟ್ಲೀಸ್ಟ್ 10 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಇದರಲ್ಲಿ ಬಂದೇ ಬರುತ್ತೆ, ಫಾರ್ ಶೋರ್, 100%. ಯಾಕಂದರೆ 7 ಕ್ವಶನ್ ಪೇಪರಲ್ಲಿ ಇದು ಒಂದು ಕ್ವಶನ್ ಪೇಪರಲ್ಲಿ ಇದು 2 ಕೇಳಿದ್ದಾರೆ 20 ಮಾರ್ಕ್ಸಿಗೆ, ಆಯಿತಾ? ಈಗ ಇನ್ನೊಂದು ಕ್ವಶನ್ ಪೇಪರ್ ಹೇಳ್ತೇನೆ ನೋಡಿ. ಇನ್ನೊಂದು ಕ್ವಶನ್ ಪೇಪರಲ್ಲಿ ಡ್ರಾ ದ ಸಿಂಗಲ್ ಬಸ್ ಆರ್ಕಿಟೆಕ್ಚರ್ ಆ್ಯಂಡ್ ರೈಟ್ ದ ಕಂಟ್ರೋಲ್ ಸೀಕ್ವೆನ್ಸ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಇನ್ಸ್ಟ್ರಕ್ಷನ್ ಆ್ಯಡ್ R3 R1. ಜಸ್ಟ್ ಅವ್ರು ಹೇಳಿದ್ದು ಡ್ರಾ ದ ಸಿಂಗಲ್ ಬಸ್ ಆರ್ಕಿಟೆಕ್ಚರ್ ಅಂತ ಹೇಳಿದ್ದಾರೆ, ಡ್ರಾ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಸೊ ಅದಾದಮೇಲೆ ಏನು ಹೇಳಿದ್ದಾರೆ, ಕಂಟ್ರೋಲ್ ಸೀಕ್ವೆನ್ಸ್ ಫಾರ್ ಎಕ್ಸಿಕ್ಯೂಷನ್, ರೈಟ್ ದ ಕಂಟ್ರೋಲ್ ಸೀಕ್ವೆನ್ಸ್ ಅಂತ ಹೇಳಿದ್ದಾರೆ. ಲಿಸ್ಟ್ ಔಟ್ ದ ಆ್ಯಕ್ಷನ್ಸ್ ಕೇಳಲಿಲ್ಲ, ಕಂಟ್ರೋಲ್ ಸೀಕ್ವೆನ್ಸ್ ಕೇಳಿ 10 ಮಾರ್ಕ್ಸ್ ಕೇಳಿದ್ದಾರೆ. ಸೊ 100% ಇದರಿಂದ ಬಂತ, ಆಯಿತಾ? ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡಿ, ಥರ್ಡ್ ಕ್ವಶನ್ ಪೇಪರ್ ವಿತ್ ದ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಸಿಂಗಲ್ ಬಸ್ ಆರ್ಗನೈಸೇಷನ್ ಆಫ್ ದ ಡೇಟಾ ಪಾತ್ ಇನ್ಸೈಡ್ ದ ಪ್ರೊಸೆಸರ್. ಎಕ್ಸ್ಪ್ಲೈನ್ ದ ಸಿಂಗಲ್ ಬಸ್ ಆರ್ಗನೈಸೇಷನ್, ಥರ್ಡ್ ಕ್ವಶನ್ ಪೇಪರ. ಫೋರ್ತ್ ಕ್ವಶನ್ ಪೇಪರಲ್ಲಿ ಡ್ರಾ ದ ಸಿಂಗಲ್ ಬಸ್ ಆರ್ಕಿಟೆಕ್ಚರ್ ಆ್ಯಂಡ್ ರೈಟ್ ದ ಕಂಟ್ರೋಲ್ ಸೀಕ್ವೆನ್ಸ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಇನ್ಸ್ಟ್ರಕ್ಷನ್ ಆ್ಯಡ್ R3 R1. ಲಿಸ್ಟ್ ಔಟ್ ದ ಆ್ಯಕ್ಷನ್ಸ್ ಕೇಳಲಿಲ್ಲ, ಕೆಲವುದ್ರಲ್ಲಿ ಕೇಳಿದ್ದಾರೆ, ಕೆಲವುದ್ರಲ್ಲಿ ಕೇಳಲಿಲ್ಲ. ಫೋರ್ತ್ ಕ್ವಶನ್ ಪೇಪರ. ಫಿಫ್ತ್ ಕ್ವಶನ್ ಪೇಪರಲ್ಲಿ ರೈಟ್ ವಿತ್ ದ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಸಿಂಗಲ್ ಬಸ್ ಆರ್ಗನೈಸೇಷನ್ ಆಫ್ ದ ಡೇಟಾ ಪಾತ್ ಇನ್ಸೈಡ್ ದ ಪ್ರೊಸೆಸರ್. ಅಂದರೆ ಇದನ್ನು ಕೇಳಲಿಲ್ಲ, ಜಸ್ಟ್ ಇದ್ರ ಮಾತ್ರ ಕೇಳಿದ್ದಾರೆ. ಓಕೆ, ಸಿಂಗಲ್ ಬಸ್ ಆರ್ಗನೈಸೇಷನ್ ಆರ್ಕಿಟೆಕ್ಚರ್ ವಿತ್ ನೀಟ್ ಡಯಾಗ್ರಾಮ್.
ಆಮೇಲೆ ನೆಕ್ಸ್ಟ್ 6th ಕ್ವಶನ್ ಪೇಪರಲ್ಲಿ ಎಕ್ಸ್ಪ್ಲೈನ್ ವಿತ್ ನೀಟ್ ಡಯಾಗ್ರಾಮ್ ಆಫ್ ಸಿಂಗಲ್ ಬಸ್ ಆರ್ಗನೈಸೇಷನ್, ಎಕ್ಸ್ಪ್ಲೈನ್ ವಿತ್ ನೀಟ್ ಡಯಾಗ್ರಾಮ್ ಆಯಿತಾ. 7th ಕ್ವಶನ್ ಪೇಪರಲ್ಲಿ ಅಂದರೆ ಇನ್ ದ ಸೆನ್ಸ್ ಮಾಡಲ್ ಕ್ವಶನ್ ಪೇಪರ್, ಎಕ್ಸ್ಪ್ಲೈನ್ ದ ಸಿಂಗಲ್ ಬಸ್ ಆರ್ಗನೈಸೇಷನ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ವಿತ್ ನೀಟ್ ಡಯಾಗ್ರಾಮ್. ಅದಾದಮೇಲೆ ಅದರಲ್ಲಿ ಬಿ ಕ್ವಶನ್ ರೈಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕಂಟ್ರೋಲ್ ಸೀಕ್ವೆನ್ಸ್ ಆಫ್ ಎಕ್ಸಿಕ್ಯೂಷನ್ ಆಫ್ ಇನ್ಸ್ಟ್ರಕ್ಷನ್ ಆ್ಯಡ್ R3 R1 ಆ್ಯಂಡ್ ಲಿಸ್ಟ್ ಔಟ್ ದ ಆ್ಯಕ್ಷನ್ ನೀಡೆಡ್. 2 ಕ್ವಶನ್ ಪೇಪರಲ್ಲಿ ಅಂದರೆ 7 ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ, ಸಿಂಗಲ್ ಬಸ್ ಆರ್ಗನೈಸೇಷನ್ ಆ್ಯಂಡ್ ಆರ್ಕಿಟೆಕ್ಚರ್. 7 ಕ್ವಶನ್ ಪೇಪರ್ ಅಂದರೆ ಗೊತ್ತಾಯ್ತಲ್ಲ, ಒಂದು ರೆಗ್ಯುಲರ್, ಇನ್ನೊಂದು ನಿಮ್ಮ ಫಾಸ್ಟ್ ಟ್ರ್ಯಾಕ್ ಅಥವಾ ಅದಕ್ಕೆ ಏನಂತ ಕರೀತಾರೆ ನಿಮ್ಮ ಇದರಲ್ಲಿ, ನಮ್ಮ ಫಾಸ್ಟ್ ಟ್ರ್ಯಾಕ್ ಅಂತಾರೆ ಮೇಕಪ್ ಎಕ್ಸಾಮ್. ಎಲ್ಲದರಲ್ಲೂ ಕೂಡ ಸಿಂಗಲ್ ಬಸ್ ಆರ್ಗನೈಸೇಷನ್ ಕೇಳಿದ್ದಾರೆ. ಅದ್ರ ಜೊತೆ ಕೆಲವೊಂದು ಟೈಮ್ ಇದನ್ನು ಕೇಳಿದ್ದಾರೆ 20 ಮಾರ್ಕ್ಸಿಗೆ. ಈಗ ನೋಡಿ ಇದನ್ನು 1 2 3 ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತೇನೆ ಟೆನಿ ಕಾಸ್ಟ್ ಇದನ್ನು ಬಿಡಬೇಡಿ. ಕೆಲವೊಂದು ಟೈಮ್ ನಿಮ್ಗೆ ಕ್ವಶನಲ್ಲಿ ಇದನ್ನು ಕೊಟ್ಟು 20 ಮಾರ್ಕ್ಸಿಗೆ ಕೇಳ್ತಾರೆ, ಲಿಸ್ಟ್ ಔಟ್ ದ ಆ್ಯಕ್ಷನ್ಸು ಕೇಳಿ, ಇದು ಕೇಳಿ. ಸೊ ದಯವಿಟ್ಟು ಬಿಡಬೇಡಿ, ದಯವಿಟ್ಟು ಪ್ಲೀಸ್. ಓಕೆ, ಅಟ್ಲೀಸ್ಟ್ 10 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ತೆಗಿತೀರಾ. ಸೊ ಇದಂತೂ 100%. ಇದಾದಮೇಲೆ ನೋಡಿ ನೀವು ಮಾಡುವಂಥ ಕೆಲವೊಂದು ಮಿಸ್ಟೇಕ್ಗಳನ್ನು ನಾನು ಹೇಳ್ತೇನೆ. ಇಲ್ಲಿ ನೋಡಿ, ಈಗ ಫಸ್ಟ್ ಕ್ವಶನ್ ಪೇಪರಲ್ಲಿ ಎನಿವೆ ಇದರಲ್ಲೇ ಆಯಿತಾ. ಈಗ ನಿಮಗೆ ಇನ್ ಕೇಸ್ ಫಸ್ಟ್ ಕ್ವಶನ್ ಪೇಪರಲ್ಲಿ ಸಿಂಗಲ್ ಬಸ್ ಆರ್ಗನೈಸೇಷನ್ ಅಂತೂ 100% ಬಂದೇ ಬರುತ್ತೆ, ಅಥವಾ ಇದು ಬರುತ್ತೆ ಗ್ಯಾರಂಟಿ. ಇದರಲ್ಲಿ 100% ಒಂದಂತೂ ಬಂದೇ ಬರುತ್ತೆ. ಅದರಲ್ಲಿ ಕ್ವಶನ್ ನೋಡಿ, ವಿತ್ ದ ಸೂಟೇಬಲ್ ಡೈಗ್ರಾಮ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ರಿಜಿಸ್ಟರ್ ಟ್ರಾನ್ಸ್ಫರ್ ಆ್ಯಂಡ್ ಫೆಚ್ಚಿಂಗ್ ಆಫ್ ವರ್ಡ್ ಫ್ರಮ್ ಮೆಮೊರಿ. ಇಲ್ಲಿ ನೋಡಿ, ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚ್ಚಿಂಗ್ ಆಫ್ ವರ್ಡ್ ಫ್ರಮ್ ಮೆಮೊರಿ. ಇನ್ನೊಂದು ರಿಜಿಸ್ಟರ್ ಟ್ರಾನ್ಸ್ಫರ್ ಅಂದರೆ ಯಾವುದರಿಂದ, ಫೆಚ್ಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ರಿಜಿಸ್ಟರ್. ಒಂದು ಕ್ವಶನ್ ಇದು ಕೊಟ್ಟಿದ್ದಾರೆ, ಸಬ್ ಕ್ವಶನ್ ಇದು ಕೊಟ್ಟಿದ್ದಾರೆ 2ನೇ ಕ್ವಶನ್ ಪೇಪರಲ್ಲಿ ಆಯಿತಾ. 3rd ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಇದನ್ನು ಕೊಟ್ಟಿದ್ದಾರೆ, ಸಿಂಗಲ್ ಬಸ್ ಆರ್ಕಿಟೆಕ್ಚರ್ ಕೊಟ್ಟಿದ್ದಾರಲ್ಲ. ಇನ್ನೊಂದು ಡಿಸ್ಕ್ರೈಬ್ ಇನ್ ಡೀಟೇಲ್ಸ್ ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನ್ ಅಂದರೆ ಯಾವುದು, ಇದು ಎಕ್ಸ್ಪ್ಲೈನ್ ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನ್ ಇದನ್ನು ಕೊಟ್ಟಿದ್ದಾರೆ 3rd ಕ್ವಶನ್ ಪೇಪರಲ್ಲಿ. 4th ಕ್ವಶನ್ ಪೇಪರಲ್ಲಿ ಇದನ್ನೇ ಕೊಟ್ಟು ಅದಕ್ಕೆ ಕ್ವಶನ್ ವಿತ್ ಸೂಟೇಬಲ್ ಡೈಗ್ರಾಮ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ರಿಜಿಸ್ಟರ್ಡ್ ಟ್ರಾನ್ಸ್ಫರ್ ಆ್ಯಂಡ್ ಫೆಚ್ಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ. ಇದು ನೋಡಿ, ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚ್ಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ರಿಜಿಸ್ಟರ್ ಟ್ರಾನ್ಸ್ಫರ್ ಇದನ್ನು ಕೇಳಿದ್ದಾರೆ, ಸರಿನಾ. ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚ್ಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ಇದು ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚ್ಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ ಇದನ್ನು ಕೇಳಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಅಂದರೆ ಇದು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ನೀಟ್ ಡೈಗ್ರಾಮ್, ಇದರಲ್ಲೇ ಇದಾಗಿದೆ, ಫುಲ್ ಆಗಿದೆ, ಹೋಗಿದೆ. ಎಕ್ಸ್ಪ್ಲೈನ್ ದ ಸಿಂಗಲ್ ಬಸ್ ಆರ್ಕಿಟೆಕ್ಚರ್, ಅದಕ್ಕೆ ಇದೇ ಹೋಗಿದೆ, ಇದರಲ್ಲೇ ಹೋಗಿದೆ. ಓಕೆ, ಸೊ ಅಂದರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ನೀವು, ವೆರಿ ವೆರಿ ಇಂಪಾರ್ಟೆಂಟು. ನಿಮಗಿದು ಏನು ಲಕ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಇದನ್ನು 100% ನೀವು ಓದಲೇಬೇಕು, 100% ಓದಲೇಬೇಕು. ಇನ್ ಕೇಸ್ ನಿಮಗೆ ಇದರಲ್ಲೇ ಅಂದರೆ ಒಂದು 20 ಮಾರ್ಕ್ಸಿಗೆ 20 ಮಾರ್ಕ್ಸಿಗೆ ಇದನ್ನು ಕೇಳಿ ಇದರಲ್ಲೇ ಕಂಟಿನ್ಯೂ ಮಾಡಿ, ಸೆಕೆಂಡ್ ಕ್ವಶನ್ ಕೂಡ ಇದನ್ನೇ ಕೊಟ್ಟರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಬಟ್ ಇದನ್ನೇ ಕಲ್ತ್ಕೊಂಡು ಹೋಗಿ ಉಳಿದೆಲ್ಲದನ್ನು ಬಿಟ್ಟು ಹೋಗಬೇಡಿ. ಓಕೆ, ಸೊ ಎಲ್ಲದರಲ್ಲೂ ನೋಡಿದಾಗ ಇದಕ್ಕೆ ಕ್ವಶನ್ ಒಂದು ಇದರಿಂದ ಬಂದಿತ್ತು, ಯಾವುದರಿಂದ, ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚ್ಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ಇಲ್ಲದಿದ್ದರೆ ರಿಜಿಸ್ಟರ್ ಟ್ರಾನ್ಸ್ಫರ್. ಸೊ ಇದನ್ನು ಕೂಡ ನೀವು 100% ಓದಲೇಬೇಕು, ಸರಿನಾ. ಅದು ಬಿಟ್ಟರೆ ಇದರಲ್ಲಿ ಕೇಳಿದ್ದು ಎಕ್ಸ್ಪ್ಲೈನ್ ದ ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನ್ ಕೇಳಿದ್ದಾರೆ. ಅದು ಬಿಟ್ಟರೆ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಇದರಿಂದ ಕೇಳಿದಾಗಿಲ್ಲಲ್ಲ, ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಕೇಳಲಿಲ್ಲ, ಇದರಲ್ಲಿ ಇದು ಕೇಳಿದ್ದಾರೆ. ಸೊ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಗೊತ್ತುಂಟಾ, ಇವು 3 ಅಟ್ ಎನಿ ಕಾಸ್ಟ್ ಬಿಡಬೇಡಿ ದಯವಿಟ್ಟು. ಯಾಕಂತ ಕೇಳಿದ್ರೆ ಅವ್ರು ಕಂಬೈನ್ ಹೇಗೆ ಮಾಡ್ತಾ ಇದ್ದಾರೆ ಗೊತ್ತುಂಟಾ, ಈ ಕ್ವಶನಿಗೆ ಇದರಿಂದ ಒಂದು ಕಂಬೈನ್ ಮಾಡಿ ಕೊಡ್ತಾ ಇದ್ದಾರೆ, ಅಥವಾ ಇದರಿಂದ ಮೋಸ್ಟ್ ಆಫ್ ದ ಟೈಮ್ ಯಾವುದರಿಂದ ಇದ್ರ ಜೊತೆ ಕಂಬೈನ್ ಮಾಡಿ ಕೊಟ್ಟಿದ್ದಾರೆ. ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚಿಂಗ್ ಆಫ್ ವರ್ಡ್ ಫ್ರಮ್ ಮೆಮೊರಿ ಆ್ಯಂಡ್ ರಿಜಿಸ್ಟರ್ ಟ್ರಾನ್ಸ್ಫರ್. ಇನ್ ಕೇಸ್ ಇವೆರಡನ್ನು ಕೊಟ್ಟರೆ 20 ಮಾರ್ಕ್ಸಿಗೆ ಕೊಡ್ತಾರೆ, ಕೊಡದೇ ಇದ್ದರೆ ಇದರಿಂದ 10 ಮಾರ್ಕ್ಸಿಗೆ ಕೊಟ್ಟರೆ ಹೆಚ್ಚಿನ ಟೈಮ್ ಈ ಕ್ವಶನನ್ನು ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚಿಂಗ್ ವರ್ಡ್ ಫ್ರಮ್ ಮೆಮೊರಿ ಆ್ಯಂಡ್ ರಿಜಿಸ್ಟರ್ ಟ್ರಾನ್ಸ್ಫರ್ ಇದನ್ನು ಕಂಬೈನ್ ಮಾಡಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದಕ್ಕೆ ಎಕ್ಸ್ಪ್ಲೈನ್ ದ ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನ್ ಇದನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಮೇಯ್ನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಇದು. ಆಮೇಲೆ ಇದರಲ್ಲಿ ಇದಿಷ್ಟು ಮಾಡಿ, ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ರಿಜಿಸ್ಟರ್ ಟ್ರಾನ್ಸ್ಫರ್ ಆ್ಯಂಡ್ ಫೆಚಿಂಗ್, ಎರಡು ಒಂದೇ ಕ್ವಶನ್. ಪ್ರೊಸೆಸ್ ಆಫ್ ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ ಎರಡು ಒಂದೇ. ಓಕೆ, ಬಟ್ ಇಲ್ಲಿ ರಿಜಿಸ್ಟರ್ ಟ್ರಾನ್ಸ್ಫರ್ ಒಂದು ಎಕ್ಸ್ಟ್ರಾ. ಓಕೆ, ಸೊ ಇದು ಈ ಕ್ವಶನ್ ಅರ್ಥ ಆಯ್ತಾ. ಸೊ ಅಟ್ ಎನಿ ಕಾಸ್ಟ್ ನೀವು ಫಸ್ಟ್ ಮಾಡಬೇಕಾದ್ದು ಸಿಂಗಲ್ ಬಸ್ ಆರ್ಗನೈಸೇಷನ್ ಆರ್ಕಿಟೆಕ್ಚರ್, ಅದು ಬಿಟ್ಟರೆ ಆ್ಯಡ್ R3 R1 ಲಿಸ್ಟ್ ಔಟ್ ದ ಆ್ಯಕ್ಷನ್ಸ್. ಇಮ್ಮಿಡಿಯೇಟಾಗಿ ಎಲ್ಲಿಗೆ ಬನ್ನಿ, ಇದಕ್ಕೆ ಬನ್ನಿ, ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ ಇಮ್ಮಿಡಿಯೇಟಾಗಿ ಸೆಕೆಂಡ್ ಕ್ವಶನ್.
ಥರ್ಡ್ ಒನ್ ಈ ಕ್ವಶನಿಗೆ ಹೋಗಿ ಎಕ್ಸ್ಪ್ಲೈನ್ ದ ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನ್. ಅದಾದಮೇಲೆ ಇದನ್ನು ಓದ್ಕೊಳ್ಳಿ, ಯಾವುದು ಎಕ್ಸ್ಪ್ಲೈನ್ ಪೈಪ್ಲೈನ್ ಪರ್ಫಾರ್ಮೆನ್ಸ್ ವಿತ್ ದ ಎಕ್ಸಾಂಪಲ್ ಫ್ಲೋ ಆಫ್ 4 ಸ್ಟೇಜ್ ಪೈಪ್ಲೈನ್. ಇವು ಮೂರನ್ನು ನೀವು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ 15 ಮಾರ್ಕ್ಸ್ 100% ಫಿಕ್ಸ್. 15 ಮಾರ್ಕ್ಸ್ ಫಿಕ್ಸ್. ಕೆಲವೊಂದು ಕ್ವಶನ್ ಪೇಪರಲ್ಲಿ 20 ಮಾರ್ಕ್ಸ್ ಫಿಕ್ಸ್. 20 ಮಾರ್ಕ್ಸು ಫಿಕ್ಸ್ ಆಗಿದೆ. ಬಟ್ ನಾನು ನಿಮ್ಮನ್ನು ಜಾಸ್ತಿ ಇದರಲ್ಲಿ ಇಟ್ಕೊಳ್ಳೋದಿಲ್ಲ. ಏನಂತ ಹೇಳ್ತಾರೆ, ಜಾಸ್ತಿ ರಿಸ್ಕನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇವು ಮೂರನ್ನ ಎಟ್ ಎನಿ ಕಾಸ್ಟ್ ಬಿಡಬೇಡಿ. ದಯವಿಟ್ಟು ಫಸ್ಟ್ ಇವು ಮೂರನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕೆಲವೊಂದು ಕ್ವಶನ್ ಪೇಪರ್ನ ಪ್ರಕಾರ 20 ಮಾರ್ಕ್ಸೇ ಬಂದಿದೆ. ಯಾವ ಕ್ವಶನ್ ಪೇಪರಲ್ಲಿ ನೀವು ಮಾರ್ಕ್ಸ್ ಬರೋದಿಲ್ಲ ಕೇಳಿದರೆ, ಒಂದು ಕ್ವಶನ್ ಪೇಪರಲ್ಲಿ ಇಲ್ಲಿ ನೋಡಿ 5 ಕ್ವಶನ್ ಪೇಪರಲ್ಲಿ ನಾನು 7 ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಪೇಪರಲ್ಲಿ ನೀವು ಇದು ಪ್ಲಸ್ ಇದನ್ನೇ ಕೇಳಿದ್ದಾರೆ, ಆಯಿತಾ. 2ನೇ ಕ್ವಶನ್ ಪೇಪರಲ್ಲಿ ಇದನ್ನೇ ಕೇಳಿದ್ದಾರೆ, ಸೊ ಪ್ರಾಬ್ಲಮ್ ಇಲ್ಲ. 3ನೇ ಕ್ವಶನ್ ಪೇಪರಲ್ಲಿ ಫೆಚಿಂಗ್ ಇದು ಯಾವುದು ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚಿಂಗ್ ದ ವರ್ಡ್ ಫ್ರಮ್ ದ ಮೆಮೊರಿನ್ ಇದು, ಆಯಿತಾ. ಇನ್ನೊಂದು ಅದಕ್ಕೆ ಎಕ್ಸ್ಪ್ಲೈನ್ ಸಿಂಗಲ್ ಇದನ್ನು ಕೇಳಿದ್ದಾರೆ 3ನೇದು. 4ನೇ ಕ್ವಶನ್ ಪೇಪರಲ್ಲಿ ಇದನ್ನೇ ಕೇಳಿದ್ದಾರೆ. ಇದಿಷ್ಟು 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಆ್ಯಕ್ಷನ್ಸ್ ಬಗ್ಗೆ ಕೇಳಲಿಲ್ಲ. ಅದಕ್ಕೆ ಇದೇನು ಹೇಳಿದ್ದಾರೆ, ಏನು ಸಬ್ ಕ್ವಶನ್ ಏನಂತ ಹೇಳಿದ್ರೆ ವಿತ್ ಸೂಟೇಬಲ್ ಡೈಗ್ರಾಮ್ ಕಾನ್ಸೆಪ್ಟ್ ಆಫ್ ರಿಜಿಸ್ಟರ್ ಟ್ರಾನ್ಸ್ಫರ್ ಇದು ಕೇಳಿದ್ದಾರೆ. ಆ್ಯಂಡ್ ಫೆಚಿಂಗ್ ದ ವರ್ಡ್ ಆಫ್ ಮೆಮೊರಿ ಇದನ್ನು ಕೇಳಿದ್ದಾರೆ. ಓಕೆ, ಇದನ್ನು ಕೇಳಿದ್ದಾರೆ. ಸೊ ಆಯಿತಾ. 5ನೇ ಕ್ವಶನ್ ಪೇಪರ್ ನೋಡಿ, ಸಿಂಗಲ್ ಬಸ್ ಆರ್ಗನೈಸೇಷನ್. ಇದಕ್ಕೆ ಅದ್ರ ಜೊತೆ ಯಾವ್ದು ಕೇಳಿದರೆ ಡಿಸ್ಕ್ರೈಬ್ ದ ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನ್ ಇದನ್ನು ಕೇಳಿದ್ದಾರೆ, ಆಯಿತಾ. 6ನೇ ಕ್ವಶನ್ ಪೇಪರಲ್ಲಿ ಇದಕ್ಕೆ ಅಂದರೆ ಆ್ಯಡ್ R3 R1 ಮಾಡಿ ಅದಕ್ಕೆ ಸಬ್ ಕ್ವಶನ್ ಯಾವುದಂತ ಕೇಳಿದರೆ ಸೂಟೇಬಲ್ ಡೈಗ್ರಾಮ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ರಿಜಿಸ್ಟರ್ ಟ್ರಾನ್ಸ್ಫರ್ ಆ್ಯಂಡ್ ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ, ಆಯಿತಾ. 7ನೇ ಕ್ವಶನ್ ಪೇಪರಲ್ಲಿ ಡ್ರಾ ದ ಎಕ್ಸ್ಪ್ಲೈನ್ ಸಿಂಗಲ್ ಬಸ್ ಆರ್ಗನೈಸೇಷನ್ ಅದಕ್ಕೆ ಸಬ್ ಕ್ವಶನ್ ಆಗಿ ಇದೇ ಕೇಳಿದ್ದಾರೆ. ಅಂದರೆ ಎಲ್ಲದರಲ್ಲೂ ಕೂಡ ಆರೆಲ್ಲ ನಾನು ಹೇಳ್ತಾ ಇರೋದು ಮೇಲ್ಗಡೆ, ಅವರಿಂದ ಮೇಲ್ಗಡೆ ಇರುತ್ತಲ್ಲ 5th ಮಾಡ್ಯೂಲ್ ಅಂತ ಬಂದಾಗ ಎಷ್ಟನೇ ಕ್ವಶನ್ ಆಗಿರುತ್ತದೆ, ಆ್ಯಕ್ಚುಲಿ 9th ಕ್ವಶನ್ ಆಗಿರುತ್ತೆ. ಅದರಲ್ಲಿ ಇದ್ರ ಜೊತೆ 100 ನೀವು ಫಸ್ಟ್ ಇದು ಮಾಡಿ ಆದಮೇಲೆ ಇವೆರಡು ಕ್ವಶನ್ನ ಮಾಡಿ. ಓಕೆ, ಇವೆರಡರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ, ಆಯಿತಾ. ಅದಾದಮೇಲೆ ಎಕ್ಸ್ಪ್ಲೈನ್ ದ ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನ್ ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿದರೆ ಆಲ್ಮೋಸ್ಟ್ 20 ಮಾರ್ಕ್ಸ್ ಎಲ್ಲ ಕ್ವಶನ್ ಪೇಪರಿಂದ ಕೂಡ ಕವರ್ ಆಗಿದೆ. ಬಟ್ ನೀವು ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು 6 ಕ್ವಶನ್ ಇದು ಹೇಳಿದಾಗ ಏನಾಗ್ತಾ ಇದೆ ಕೇಳಿದ್ರೆ ಅನಲೈಸ್ ಹೌ ನೆಕ್ಸ್ಟ್ ಕ್ವಶನ್ ಹೌ ಎಕ್ಸಿಕ್ಯೂಷನ್ ಆಫ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಕ್ಯಾರಿ ಔಟ್. ಅಂದರೆ ಇಲ್ಲಿ ನೋಡಿ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಈ ಕ್ವಶನಿಗೆ ಬಂದೆ, ಇನ್ಸ್ಟ್ರಕ್ಷನ್ ಕ್ಯಾರಿ ಔಟ್. ಇದಕ್ಕೆ ಸಬ್ ಕ್ವಶನ್ ಏನಂತ ಕೇಳಿದರೆ ವಾಟ್ ಈಸ್ ಪೈಪ್ಲೈನ್, ಎಕ್ಸ್ಪ್ಲೈನ್ ದ ಪರ್ಫಾರ್ಮೆನ್ಸ್ ಆಫ್ ಪೈಪ್ಲೈನ್ ವಿತ್ ಆನ್ ಎಕ್ಸಾಂಪಲ್. ಇದು ವಾಟ್ ಈಸ್ ಪೈಪ್ಲೈನ್, ಎಕ್ಸ್ಪ್ಲೈನ್ ಪರ್ಫಾರ್ಮೆನ್ಸ್ ಇದನ್ನು ಕೇಳಿದ್ದಾರೆ, ಆಯಿತಾ. ಅದು 6 ಕ್ವಶನ್ ನಾನು ಹೇಳ್ತಾ ಇರೋದು. ಅದಾದ ನಂತರ ನೆಕ್ಸ್ಟ್ ನೋಡಿ ವಿತ್ ದ ನೀಟ್ ಡೈಗ್ರಾಮ್ ಎಕ್ಸ್ಪ್ಲೈನ್ 4 ಸ್ಟೇಜ್ ಆಫ್ ಪೈಪ್ಲೈನ್ ಇದನ್ನು ಕೇಳಿದ್ದಾರೆ. ಅದಕ್ಕೆ ಸಬ್ ಕ್ವಶನ್ ಏನಂತ ಕೇಳಿದರೆ ರೋಲ್ ಆಫ್ ಕ್ಯಾಶ್ ಮೆಮೊರಿ ಆ್ಯಂಡ್ ಪೈಪ್ಲೈನ್ ಪರ್ಫಾರ್ಮೆನ್ಸ್. ರೋಲ್ ಆಫ್ ಕ್ಯಾಶ್ ಮೆಮೊರಿ ಇಲ್ಲಿದ್ದು ನೋಡಿ ಇದನ್ನು ಕೇಳಿದ್ದಾರೆ. ರೋಲ್ ಆಫ್ ಕ್ಯಾಶ್ ಮೆಮೊರಿ ಆ್ಯಂಡ್ ಪೈಪ್ಲೈನ್ ಪರ್ಫಾರ್ಮೆನ್ಸ್, ಆಯಿತಾ, ಇದನ್ನು ಕೇಳಿದ್ದಾರೆ. ಅದಾದಮೇಲೆ 6 ಕ್ವಶನ್ ನೋಡಿ. ನೆಕ್ಸ್ಟ್ 6 ಕ್ವಶನಿಗೆ ಇದು ಕೇಳಿ ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಸ್ಟೋರಿಂಗ್ ಅ ವರ್ಡ್ ಪ್ರೊಸೆಸರ್ ಇದು ವರ್ಡ್ ಪ್ರೊಸೆಸರ್ ಇದನ್ನು ಕೇಳಿದ್ದಾರೆ, ಆಯಿತಾ. ಅದಾದಮೇಲೆ ವಿತ್ ದ ನೀಟ್ ಡೈಗ್ರಾಮ್ 4 ಸ್ಟೇಜ್ ಪೈಪ್ಲೈನ್ ಇದನ್ನು ಕೇಳಿದ್ದಾರೆ. ಅದಕ್ಕೆ 6 ಕ್ವಶನ್ ಯಾವುದು ಅಂತ ಕೇಳಿದರೆ ರೋಲ್ ಆಫ್ ಕ್ಯಾಶ್ ಮೆಮೊರಿ ಆ್ಯಂಡ್ ಪೈಪ್ಲೈನ್ ಪರ್ಫಾರ್ಮೆನ್ಸ್. ರೋಲ್ ಆಫ್ ಕ್ಯಾಶ್ ಮೆಮೊರಿ ಆ್ಯಂಡ್ ಪೈಪ್ಲೈನ್ ಪರ್ಫಾರ್ಮೆನ್ಸ್ ಇದೆ ಸೇಮ್ ಕ್ಯಾಶ್ ಮೆಮೊರಿ ಎರಡು ಒಂದೇ ಕ್ವಶನ್, ಅರ್ಥ ಆಯ್ತಾ. ಸೊ ನಾನು ನಿಮ್ಗೆ ಹೇಳೋದು ಫಸ್ಟ್ ಯಾವುದನ್ನು ಮಾಡಬೇಕು ಹೇಳಿ, ಇದು 100%. ಸೆಕೆಂಡ್ ಯಾವುದನ್ನು ಮಾಡಬೇಕು, ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಫೆಚಿಂಗ್ ವರ್ಡ್ ಫ್ರಮ್ ಮೆಮೊರಿ ಆ್ಯಂಡ್ ಇದೇನು ಎಕ್ಸ್ಪ್ಲೈನ್ ರಿಜಿಸ್ಟರ್ ಟ್ರಾನ್ಸ್ಫರ್ ಆ್ಯಂಡ್ ಫೆಚಿಂಗ್ ವರ್ಡ್ ಫ್ರಮ್ ಮೆಮೊರಿ. ಕನ್ಫ್ಯೂಸ್ ಆಗಬೇಡಿ, ಕ್ವಶನ್ಸನ್ನು ಸರಿ ಓದ್ಕೊಳ್ಳಿ ದಯವಿಟ್ಟು ಸ್ಟೂಡೆಂಟ್ಸ್. ಇದು 2ನೇದು. ಅದಾದಮೇಲೆ 3ನೇದು ಎಕ್ಸ್ಪ್ಲೈನ್ ದ ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನ್. ಇದಿಷ್ಟು ಆದಮೇಲೆ ಇದಿಷ್ಟನ್ನು ಫಸ್ಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಈ ವರ್ಷ ಇನ್ ಕೇಸ್ ಇದ್ರ ಬದಲು ಇಲ್ಲಿ ಪೈಪ್ಲೈನಲ್ಲಿ ಇವೆರಡು ಕೇಳ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇವು 3ನ್ನ ದಯವಿಟ್ಟು 100% ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇವು 3ನ್ನು ದಯವಿಟ್ಟು 100% ಪರ್ಫೆಕ್ಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಬರಬೇಕಾಗಿದ್ದು ನೀವು ಕ್ಯಾಶ್ ಮೆಮೊರಿ. ನೆಕ್ಸ್ಟ್ ಬರಬೇಕಾದ ಇದೆ ಕ್ಯಾಶ್ ಮೆಮೊರಿ ಆ್ಯಂಡ್ ಪೈಪ್ಲೈನ್. ಅದರಲ್ಲಿ ಯಾವ್ದು ಹೇಳಿ, ರೋಲ್ ಆಫ್ ಕ್ಯಾಶ್ ಮೆಮೊರಿನ ಪೈಪ್ಲೈನ್ ಪರ್ಫಾರ್ಮೆನ್ಸ್. ಅಷ್ಟೇ, ಅರ್ಥ ಆಯ್ತಾ. ಇದಿಷ್ಟು ಬಿಟ್ಟರೆ ಬೇರೆ ಏನೂ ಕೇಳಿಲ್ಲ. ಇನ್ನು ನಿಮಗೆ ವರ್ಸ್ಟ್ ಕೇಸು ಒಂದು ಇದನ್ನು ಈ ಕ್ವಶನ್ಸನ್ನು ಮಾಡಿಕೊಂಡ್ರೆ ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ಕೆಟ್ಟಿದ್ದಾರೆ, ಹೌ ALU ಪರ್ಫಾರ್ಮೆನ್ಸ್ ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ಸ್. ಒಂದು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಒಂದು ಕ್ವಶನ್ ಪೇಪರ್. ಅದು ಬಿಟ್ಟರೆ ಸ್ಟೋರಿಂಗ್ ಅ ವರ್ಡ್ ಫ್ರಮ್ ಪ್ರೊಸೆಸರ್ ಟು ಮೆಮೊರಿ ಇದನ್ನು ಹಾಗೆ ಕೇಳಿದ್ದಾರೆ. ಬಟ್ ನಿಮ್ಗೆ ನಾನು ಹೇಳೋದು ನಿಮ್ಮ ಸೇಫರ್ ಸೈಡ್ 15 ಮಾರ್ಕ್ಸ್ ಏನೂ ನಿಮಗೇನು ಮೋಸ ಇಲ್ಲ. ಯಾವುದರಲ್ಲಿ, ಒಂದು ಸಿಂಗಲ್ ಬಸ್ ಆರ್ಗನೈಸೇಷನ್ ಇದರಲ್ಲಿ, ಆ್ಯಂಡ್ ನೆಕ್ಸ್ಟು ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿಲಿ ಈ ಕ್ವಶನ್ ಓದ್ಕೊಳ್ಳಿ. ಆಮೇಲೆ ವಾಟ್ ಈಸ್ ಪೈಪ್ಲೈನಲ್ಲಿ ದಯವಿಟ್ಟು ಈ 3 ಕ್ವಶನು ಓದ್ಕೊಂಡು ಹೋಗಿ.
ಇದಿಷ್ಟು ಓದ್ಕೊಂಡು ಹೋದರೆ 15 ಮಾರ್ಕ್ಸ್ ಏನೂ ಪ್ರಾಬ್ಲಮ್ ಇಲ್ಲ, ನನ್ನ ಪ್ರಕಾರ 20ಗೂ ಪ್ರಾಬ್ಲಮ್ ಇಲ್ಲ. ಬಟ್ ವರ್ಸ್ಟ್ ಕೇಸ್ 15 ಮಾರ್ಕ್ಸ್ ಫಿಕ್ಸ್, ಸರಿನಾ? ಅದಾದಮೇಲೆ ಬೇಕಾದರೆ ನೆಕ್ಸ್ಟ್ ಅದಾದಮೇಲೆ ಕ್ಯಾಶ್ ಮೆಮೊರಿ ಪೈಪ್ಲೈನ್, ರೋಲ್ ಆಫ್ ಕ್ಯಾಶ್ ಮೆಮೊರಿನ ಪೈಪ್ಲೈನ್ ಪರ್ಫಾರ್ಮೆನ್ಸ್ ಓದ್ಕೊಳ್ಳಿ, ಆಯಿತಾ? ಅದಾದಮೇಲೆ ಎಕ್ಸ್ಪ್ಲೇನ್ ಎಕ್ಸಿಕ್ಯೂಷನ್ ಆಫ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ. ಅದು ಬಿಟ್ಟು ALE ಇವೆರಡನ್ನ 2 ಕ್ವಶನ್ ಪೇಪರ್ಲಿ ಕೇಳಿದ್ದಾರೆ. ಅದು ನೀವು ವರ್ಸ್ಟ್ ಕೇಸ್ ಬಂದಾಗ, ಇನ್ ಕೇಸ್ ನೀವೀಗ ಏನು ಹೇಳ್ತಾರೆ ಕಷ್ಟ ಆಯಿತು ಕ್ವಶನ್ ಪೇಪರ್ ಅಂತ ಹೇಳೋದು ಇವಾಗ. ನಿಮ್ಗೆ ಇನ್ ಕೇಸ್ ಇದೆಲ್ಲ 10 ಮಾರ್ಕ್ಸಿಗೆ ಕೇಳಿ ಅದರಿಂದ ಯಾವುದೋ ಒಂದನ್ನು ಕೇಳಿದೆ, ಆವಾಗ ನನಗೆ ಇದು A ಗೊತ್ತಿದ್ದಿತ್ತು B ಗೊತ್ತಿರಲಿಲ್ಲ, ಆ ಥರ ಆಗಬಾರ್ದಲ್ಲ. ಬಟ್ ಆಲ್ಮೋಸ್ಟ್ ಆಲ್ ದ ಟೈಮ್ ಎಲ್ಲ ಕ್ವಶನ್ ಪೇಪರಲ್ಲೂ ಕೂಡ ಓನ್ಲಿ ದಿಸ್ 3 ಕವರ್ ಆಗಿದೆ. ದಟ್ ಟು ಇದು ಪ್ಲಸ್ ಎಕ್ಸ್ಪ್ಲೇನ್ ದ ಇವೆರಡು ಕ್ವಶನ್ನು ಪ್ಲಸ್ ಇದು ಬೇಸಿಕ್ ಐಡಿಯಾ ಆಫ್ ಇನ್ಸ್ಟ್ರಕ್ಷನ್ ಪೈಪ್ಲೈನಿಂದ ಎಲ್ಲದೂ ಕವರ್ ಆಗಿದೆ, ಎಲ್ಲದು. ಬಟ್ ನಾನು ನಿಮ್ಗೆ ಹೇಳೋದು ಇದರಲ್ಲಿ 3 ಕಲ್ತ್ಕೊಳ್ಳಿ, ಇದಿಷ್ಟನ್ನು ಫಸ್ಟ್ ಮಾಡಿ, ಇದಿಷ್ಟನ್ನು. ಅದಾದಮೇಲೆ ಬೇಕಾದರೆ ಕ್ಯಾಶ್ ಮೆಮೊರಿ ಪೈಪ್ಲೈನಿಗೆ ಹೋಗಿ, ರೋಲ್ ಆಫ್ ಕ್ಯಾಶ್ ಮೆಮೊರಿನ ಪೈಪ್ಲೈನ್ ಪರ್ಫಾರ್ಮೆನ್ಸ್. ಅದಾದಮೇಲೆ ಬೇಕಾದರೆ ಟೈಮ್ ಇದ್ದರೆ ALU ಸ್ಟೋರಿಂಗ್ ವರ್ಡ್ ಫ್ರಮ್ ಪ್ರೊಸೆಸರ್, ಸಾಕು, ಸರಿನಾ? ಸೊ ಇದಿಷ್ಟು 5th ಮಾಡ್ಯೂಲಿಂದ, ಆಯಿತಾ? ಸೊ ಹೋಪ್ ಇದಿಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದಿಷ್ಟು ಓದಿದ್ರೆ, ನಾನು ಹೇಳಿದ್ದನ್ನು ಓದಿದರೆ, ಇದು ನಾನು ಹೇಳಿದೆ ನೋಡಿ, 3 ಇಯರ್ ಕ್ವಶನ್ ಪೇಪರ್, 1 ಮಾಡಲ್ ಕ್ವಶನ್ ಪೇಪರ್, 3 ಇಯರ್ಸಲ್ಲಿ ನಿಮ್ಮದು ಮೇಕಪ್ ಎಕ್ಸಾಮ್ ಇದಿದೆ, ರೆಗ್ಯುಲರ್ ಇದ್ದಿದ್ದು, ಟೋಟಲ್ 7 ಕ್ವಶನ್ ಪೇಪರ್ನ ಮಾಡಿದ್ದೇನೆ. ಇದರಿಂದ ನನ್ನ ಅನಿಸಿಕೆ ಪ್ರಕಾರ 70 to 80 ಏನೂ ಪ್ರಾಬ್ಲಮ್ ಇಲ್ಲ, 70 to 80 ಪಕ್ಕ. ಅದಕ್ಕಿಂತ ಜಾಸ್ತಿನೂ ಹೋಗ್ಬೋದು, ಅದು ಗೊತ್ತಿಲ್ಲ, ಇಟ್ ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್ ಸೆಟ್ಟರ್. ಬಟ್ ವರ್ಸ್ಟ್ ಕೇಸ್ 60 ಅಂತೂ ಪಕ್ಕ ಬರುತ್ತೆ. ದಯವಿಟ್ಟು ನಾನು ಹೇಳಿರೋ ಕ್ವಶನ್ ಪೇಪರ್ನ ದಯವಿಟ್ಟು ಮಾಡಿ, ಓಕೆ? 80+ ಬರ್ಬೋದು, 90+ ಬರ್ಬೋದು, ಇಟ್ ಡಿಪೆಂಡ್ಸ್ ಆನ್ ದ ಕ್ವಶನ್ ಪೇಪರ್. ಸೊ ನನ್ನ ಅನಿಸಿಕೆ ಪ್ರಕಾರ 70 to 80ಗೆ ಏನೂ ಪ್ರಾಬ್ಲಮ್ ಇಲ್ಲ, ಓಕೆ? ಒಂದು 15 ಮಾರ್ಕ್ಸ್, 15 to 20 ಮಾರ್ಕ್ಸ್ ಸ್ವಲ್ಪ ಏನು ಆಚೆ ಈಚೆ ಎಲ್ಲ ಮಾಡ್ಬೋದು, ಏನು ಗೊತ್ತಿಲ್ಲದೆ ನಿಮ್ಗೆ ನೀವು ಓದ್ದೇ ಇಲ್ಲದೆ ಇರೋದು, ಪ್ರಿವಿಯಸ್ ಇಯರ್ಲಿ ಏನು ಬರದೇ ಇರೋವಂಥ ಕ್ವಶನ್ಸನ್ನು ಕೇಳ್ಬೋದು, ಅಥವಾ ಕೇಳುವಂಥ ಕ್ವಶನ್ಸಲ್ಲೇ ಟ್ವಿಸ್ಟ್ ಮಾಡ್ಬೋದು ನೀವು ಕನ್ಫ್ಯೂಸ್ ಆಗಲಿ ಅಂತ. ಅದರ್ ದೆನ್ ದ್ಯಾಟ್ 100% ನಿಮ್ಗೆ ಇದರಲ್ಲೇ ಬರುತ್ತೆ, ಓಕೆ? ಪರ್ಫೆಕ್ಟಾಗಿ ಕಲ್ತ್ಕೊಂಡೋಗಿ, ಎಷ್ಟು ಕ್ವಶನ್ಸ್ ಇಲ್ಲ, ಆಯಿತಾ? ಇದು ನಾನು 2 ಅಂತ ತಗೊಂಡ್ರೆ 2, 3, 4, 5, 6, 7 ಕ್ವಶನ್ಸ್ ಅಷ್ಟೇ. ಹಿಂದಿನ ಇದರಲ್ಲಿ 5 to 6 ಕ್ವಶನ್ಸ್ ಅಲ್ವಾ? ಸೊ ಈಸಿ ಇದೆ ಸ್ಟೂಡೆಂಟ್ಸು, ದಯವಿಟ್ಟು ಓದ್ಕೊಳ್ಳಿ, ಓಕೆ? ಸೊ ಇದಿಷ್ಟು DDCO. ನಾಳೆ ಆದರೆ ಇದರ ಮ್ಯಾಥ್ಸ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಮಾಡ್ತೇನೆ. ನೀವು ಕಮೆಂಟ್ ಮಾಡಿ, ನಾನು ಮ್ಯಾಥ್ಸ್ ಮಾಡಬೇಕು, ಆಪ್ರೇಟಿಂಗ್ ಸಿಸ್ಟಮ್ ಮಾಡಬೇಕಂತ, ನಾನು ಅದನ್ನೇ ಮಾಡ್ತೇನೆ, ಓಕೆ? ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಎಕ್ಸಾಮಿಗೆ 100% ಈ ಚಾನಲಿಂದ ಯೂಸ್ಫುಲ್ ಆಗೇ ಆಗುತ್ತೆ, 100% ಆಗುತ್ತೆ. ಮತ್ತು ಎಲ್ರಿಗೂ ಹೇಳ್ತಾ ಇದ್ದೇನೆ, ದಯವಿಟ್ಟು ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ನ ಬರೀನಿ. 10 ಮಾರ್ಕ್ಸ್ ಕ್ವಶನ್ಗೆ ಆದಷ್ಟು ಡೀಟೇಲ್ಡ್ ಆಗಿ ಬರೆದು ಮಿನಿಮಮ್ 2 ಪೇಜಸ್ ಬರೀಬೇಕು. 5 ಮಾರ್ಕ್ಸ್ ಅಂತ ಬಂದಾಗ 1 to 1.5 ಪೇಜಸ್ ಬರೆದಿಟ್ಕೊಂಡು ಬನ್ನಿ. ಇದು ನಾನು ಪದೇ ಹೇಳ್ತಾ ಇದ್ದೇನೆ, ದಯವಿಟ್ಟು ಇದನ್ನು ಫಾಲೋ ಮಾಡಿ, ಓಕೆ ಸ್ಟೂಡೆಂಟ್? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.